ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆಲವೊಂದು ಸಲ ನಾವೆಲ್ಲಾದರೂ ಒಂದು ಕಡೆ ಸಿಕ್ಕಾಕೊಳ್ಳುವಂಥ ಭಯ ಇರ್ತದೆ. ಅದು ಸ್ಕೂಲ್ ವಿಚಾರದಲ್ಲಾಗಿರ್ಬೋದು, ಈ ಸಲ ಬಂದ್ಬಿಟ್ಟು ಹೋಮ್ವರ್ಕ್ ನಾನು ಬರ್ದಿಲ್ಲ, ಟೀಚರ್ ಕೇಳಬಾರ್ದು ಅನ್ನೋಂಥದ್ದು ಕೂಡ ಆಗಿರ್ಬೋದು. ಅಥವಾ ಎಲ್ಲರನ್ನ ಹೊಡಿತಾ ಇದ್ದಾರೆ, ನನಗೂ ಸೇರಿಸಿ 4 ಬೀಳುತ್ತೇನೋ, ಇವತ್ತು ಲೇಟಾಗಿ ಹೋಗಿದ್ದೀನಿ ಅಥವಾ ಬೇರೇನೋ ಕಾರಣದಿಂದ ಆಗಿರ್ಬೋದು. ಇದರಿಂದ ಇಟ್ಕೊಂಡು ನಾವು ದೊಡ್ಡವರಾಗೋ ತನಕ ಕೆಲಸದ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರ ವಿಚಾರದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನಾವು ಸಿಕ್ಕಾಕೊಳ್ತೀವಿ ಅನ್ನುವಂಥ ಒಂದು ಭಯ ಬಂದಾಗ ಈ ಬೆರಳುಗಳನ್ನು ಕ್ರಾಸ್ ಮಾಡಿ ಇಟ್ಕೊಳ್ಳುವಂಥದ್ದು ಇತ್ಯಾದಿಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದೊಂದು ರೂಢಿಯಾಗಿ ನಮಗೆ ಬಿಟ್ಟಿದೆ. ಆದರೆ ಇನ್ನು ಮುಂದೆ ಅದರ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ನಾನಿಲ್ಲೂ ಒಂದು ಪರಿಹಾರವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರುವಂಥ ಒಂದು ಮಂತ್ರವನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಂ ಕ್ಲೀಂ ನಮಃ. ಓಂ ಕ್ಲೀಂ ನಮಃ. ಇಷ್ಟೇ. ಈ ಮಂತ್ರವನ್ನು ನೀವುಗಳು ಯಾವಾಗೆಲ್ಲ ನೀವು ಸಿಕ್ಕಾಕೋತೀರಾ ಅಂತ ನಿಮ್ಗೆ ಅನಿಸುತ್ತೋ ಮಾನಸಿಕವಾಗಿಯೇ ಚಾಂಟ್ ಮಾಡಿ. ಜೋರಾಗಿ ಚಾಂಟ್ ಮಾಡೋದು, ಲೆಕ್ಕ ಹಾಕ್ಬಿಟ್ಟು ಚಾಂಟ್ ಮಾಡೋದು, 108, 1008 ಏನು ಬೇಡ. ಮಾನಸಿಕವಾಗಿ ನಾವು ನಾರ್ಮಲಾಗಿ ಹಿಂಗೆ ಇಟ್ಕೊಂಡು ಹಿಂಗಡೆ ಇಟ್ಕೊಂಡಿರ್ತೀವ, ಬೆರಳೆಲ್ಲ ಅಡ್ಡ ಮಾಡಿ, ಇದೇ ರೀತಿ ಮಾನಸಿಕವಾಗಿ ತಾವುಗಳು ಚಾಂಟ್ ಮಾಡೋದಕ್ಕೆ ಶುರು ಮಾಡಿ ನೋಡಿ. ನಿಮಗೆ ಆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು ವೆರಿ ಸಿಂಪಲ್ ಆಗಿ ಹೇಳಿದ್ರೆ ಇಷ್ಟೇ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಯಾವುದೋ ಒಂದು ಸಮಸ್ಯೆ ಬಂದಿದೆ, ಇದರಿಂದ ನಾನು ಪಾರಾದರೆ ಸಾಕು ಗುರುವೇ, ಇದರಿಂದ ನಾನು ಪಾರಾದರೆ ಸಾಕು ಅಂತ ನಿಮ್ಮ ಮನಸ್ಸಿಗೆ ಬರ್ತದ, ಆ ಟೈಮಲ್ಲಿ ಓಂ ಕ್ಲೀಂ ನಮಃ, ಓಂ ಕ್ಲೀಂ ನಮಃ, ಓಂ ಕ್ಲೀಂ ನಮಃ ಅಂತ ನಿಮ್ಮಿಷ್ಟಕ್ಕೆ ನೀವು ಚಾಂಟ್ ಮಾಡ್ತಾ ಕೂತ್ಕೊಳ್ಳಿ. ಅಥವಾ ಚಾಂಟ್ ಮಾಡ್ತಾ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಾ ಇರಿ. ನೋಡಿ ನಿಮಗೆ ಎಷ್ಟರ ಮಟ್ಟಿಗೆ ಚೇಂಜಸ್ ಬರುತ್ತೆ. ಆ ಒಂದು ಸಮಸ್ಯೆಯಿಂದ, ಆ ಬೀಸೋದೊಣೆಯಿಂದ ನೀವುಗಳು ಪಾರಾಗ್ತೀರಾ. ಇದೇ ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ಪರಿಹಾರ ಕ್ರಿಯೆಗಳು ನಮ್ಮ ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರದ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇರ್ತವೆ. ಭಾಳಷ್ಟು ಪರಿಹಾರ ಕ್ರಿಯೆಗಳನ್ನ ನಾವು ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಯಾರಾದರೂ ಹೊಸಬರಿದ್ದರೆ ಹಳೆಯ ವೀಡಿಯೋಗಳನ್ನು ನೋಡಿ. ಯಾಕಂದರೆ ನಿಮಗೆ ಬೇಕಾಗಿರುವಂಥ ಸಮಸ್ಯೆಗೆ ಪರಿಹಾರ ಮೋಸ್ಟ್ಲಿ ಅಲ್ಲಿರ್ಬೋದು. ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಕಮೆಂಟಲ್ಲಿ ಹಾಕ್ಬಿಡ್ತೀರಾ ಹೊಸದಾಗಿರುವಂಥದ್ದು ಅಂತ. ಇಲ್ಲ, ನಾವು ಭಾಳಷ್ಟು ಪರಿಹಾರಗಳನ್ನ ಕೊಟ್ಟಿದ್ದೀವಿ. ಯಾರಿಗಾದರೂ ಬೇಕಿದ್ದರೆ ನಮ್ಮ ಹಳೆಯ ವೀಡಿಯೋಗಳನ್ನ ನೋಡಿ. ಇದರ ಜೊತೆಗೆ ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಸರಳ ಪರಿಹಾರಗಳನ್ನ ಹೆಕ್ಕಿ ನಿಮಗಾಗಿ ತರ್ತಾ ಇರ್ತೀವಿ. ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿ ಲೈಕು, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.